ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ನಿಮ್ಮ ಮುಂದೆ ಒಂದು ವಿಡಿಯೋನ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಇವತ್ತು ಆಟೋಮಿಕ್ ಹ್ಯಾಬಿಟ್ಸ್ ಅಂತಕ್ಕಂಥ ಪುಸ್ತಕವನ್ನು ಬರೆದಿರ್ತಕ್ಕಂಥ ಜೇಮ್ಸ್ ಕ್ಲಿಯರ್ ಅವರು ಆ ಪುಸ್ತಕದಲ್ಲಿ ಏನನ್ನು ಅನುವಾದ ಮಾಡಿದ್ದಾರೆ ಅಂದರೆ ಜೀವನದಲ್ಲಿ ಸ್- ನಮ್ಮ ಈ ಸಕ್ಸಸ್ ಅಂತಕ್ಕಂಥದ್ದನ್ನು ಯಾವ ರೀತಿ ಬರುತ್ತೆ, ಆಮೇಲೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದು ಹೇಗೆ, ಜೀವನದಲ್ಲಿ ಅಭ್ಯಾಸಗಳು ಎಷ್ಟು ಮುಖ್ಯ, ಒಬ್ಬ ವಿದ್ಯಾರ್ಥಿ ಜೀವನ ಆಗಿರ್ಬೋದು, ಒಬ್ಬ ಮಹಿಳೆಯ ಜೀವನ ಆಗಿರ್ಬೋದು, ಅಥವಾ ಒಬ್ಬ ಉದ್ಯೋಗಸ್ಥನ ಜೀವನವಾಗಿರ್ಬೋದು, ನಾವು ಹೇಗೆ ಅದನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಜೇಮ್ಸ್ ಕ್ಲಿಯರ್ ಅವರು ತುಂಬ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ಅವರು ಹೇಳ್ತಾರೆ, ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ, ನೀವೆಂದಿಗೂ ಕೂಡ ನಿಮ್ಮ ಜೀವನವನ್ನು ಬದಲಾಯಿಸೋಕ್ಕೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಜೇಮ್ಸ್ ಕ್ಲಿಯರ್ ಅವರು. ಅವರು ಪ್ರತಿಯೊಂದು ಹಂತದಲ್ಲಿ ಸುಮಾರು ಒಂದು 10 ಅಧ್ಯಾಯಗಳಿವೆ ಅದರಲ್ಲಿ. ಅಂದರೆ ಅವರು ಇದು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅವರು ತಮ್ಮ ಜೀವನದ ಒಂದು ತುಂಬ ಪರ್ಸ್ನಲಿಫಿಕೇಷನ್ ಅಂತಕ್ಕಂಥದ್ದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ತದನಂತರದಲ್ಲಿ ಅದು 2ನೇ ಅಧ್ಯಾಯದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅವರು ನಮ್ಮ ಜೀವನ ಇದು ಯಾವತ್ತೂ ಸಾರ್ವತ್ರಿಕವಾಗಿ ಅಂದರೆ ಇದೊಂದು ಯುದ್ಧ ಇದು ನಮ್ಮ ಜೀವನ ಒಂದು ಬ್ಯಾಟಲ್ ಥರ, ಹೌದಾ. ನಾವು ಪ್ರತಿಯೊಂದು ಯುದ್ಧ ಅನಿವಾರ್ಯ ನಮಗೆ, ಅದನ್ನು ನಾವು ನಡೆಸ್ಕೊಂಡು ಹೋಗಲೇಬೇಕು. ಬಿಕಾಸ್ ಅದು ನಮ್ಮ ಗುರಿ ಕೂಡ ಹೌದು. ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ನಾವೆಲ್ಲ ಕೆಟ್ಟ ಅಭ್ಯಾಸಗಳಿಂದ ದಾಸರಾಗಿದ್ದೀವಿ. ಇವತ್ತು ನಾವು ಈ ಗುಟ್ಕಾ ತಿನ್ನೋದಾಗಿರ್ಬೋದು ಅಥವಾ ಸಿಗರೇಟ್ ಸೇದೋದಾಗಿರ್ಬೋದು, ಇವೆಲ್ಲವೂ ಕೂಡ ಒಂದೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಇದು ಒಂದು ಹೇಳಿಕೊಳ್ಳೋಕೆ ಅಸಹ್ಯ ಆಗಿರ್ತಕ್ಕಂಥ ವಿಷಯ. ಸೊ ನಾವು ಇದನ್ನು ಹೇಗೆ ಬಿಡೋದು? ಒಂದು ಯಾವುದೇ ಇರಲಿ, ಒಂದು ವಿಚಾರವನ್ನು ನಾವು ಅದನ್ನು ಸದೃಢವಾಗಿ ಅದನ್ನು ಮುಂದೆ ತಗೊಂಡೋಗಿ ಆಗಿರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಅತ್ಯಂತ ಉತ್ತಮ ಘಟ್ಟಕ್ಕೆ ತಲುಪಬಹುದು ನಾವು ಈ ಪುಸ್ತಕದಿಂದ. ಆ ಪುಸ್ತಕ ಇವತ್ತು ನಿಮ್ಮ ಮುಂದೆ ನಾನು ರಿವೀಲ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿರ್ತಕ್ಕಂಥ ಒಂದು ಪ್ರಮುಖ ಅಂಶವನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ಅದರಲ್ಲಿ ಸುಮಾರು ಒಂದು 15 ಅಧ್ಯಾಯಗಳಿವೆ. ಅದನ್ನು ಕೂಡ ನಾನು ನಿಮಗೆ ರಿವೀಲ್ ಮಾಡ್ತಾಯಿದ್ದೀನಿ. ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನು ಯಾರು ಉಪಯೋಗ ಬರುತ್ತೆ ದಯವಿಟ್ಟು ಅದನ್ನು ಉಪಯೋಗ ತೊಗೊಳ್ಳಿ. ಖಂಡಿತ ಪ್ರತಿಯೊಬ್ಬರಿಗೂ ಅದು ಉಪಯೋಗ ಆಗಲೇಬೇಕು. ಯಾಕೆಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅದು ಆ ಬುಕ್ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭರವಸೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದೊಂದು 2003 ಇಸ್ವಿ. ಓಕೆ, ಇದು ಬ್ರಿಟನ್ ದೇಶದಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಸೈಕ್ಲಿಂಗ್ ಅಂತಕ್ಕಂಥದ್ದನ್ನು ಅದು ಮ್ಯಾರಥಾನ್ ಅಂತಕ್ಕಂಥದ್ದನ್ನು ಅದರಲ್ಲಿ ಸ್ಪೋರ್ಟ್ಸ್ ನಡೆಯುತ್ತೆ. 2003ರಲ್ಲಿ ಅದು ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಆಗುತ್ತೆ. 1908ರಿಂದ 2003ರವರೆಗೂ ಬ್ರಿಟಿಷ್ ಅಂದರೆ ಈ ದ ಗ್ರೇಟ್ ಆಫ್ ಬ್ರಿಟನ್ ಏನಿದೆಯಲ್ಲ, ಅದು ಯಾವತ್ತೂ ಕೂಡ ಸೈಕ್ಲಿಂಗ್ ಅಂತಕ್ಕಂಥದ್ದನ್ನು ಒಂದು ಗೇಮಲ್ಲಿ ಯಾವತ್ತೂ ಕೂಡ ವಿನ್ ಆಗಿರೋದಿಲ್ಲ. ಅದನ್ನು ಜೇಮ್ಸ್ ಕ್ಲಿಯರ್ ಅವರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ನಿಜ ಜೀವನಕ್ಕೆ ಒಂದು ತಿರುವು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದಾರೆ. ಬ್ರಿಟಿಷ್ ಅವರೇನಿದ್ದಾರಲ್ಲ, ಅವರು ಯಾವತ್ತೂ ಕೂಡ ಅದನ್ನು ಅವ್ರು ಮಾಡ್ತಾನೇ ಇರಲಿಲ್ಲ. ಅಂದರೆ ಸುಮಾರು 110 ವರ್ಷಗಳ ಕಾಲ ಇದು ಗ್ರೇಟ್ ಬ್ರಿಟನ್ ಏನಿದೆಯಲ್ಲ, ಅದು ಸೈಕ್ಲಿಂಗ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಅದನ್ನು ಅವರು ಮಾಡ್ತಾನೇ ಇರಲಿಲ್ಲ. ಸುಮಾರು 110 ವರ್ಷಗಳ ಕಾಲ ಸೈಕ್ಲಿಂಗ್ ಅಂತಕ್ಕಂಥದ್ದನ್ನು ಅವರು ಗೆದ್ದಲಿಕ್ಕೆ ಆಗಲಿಲ್ಲ. ಈ ಸೈಕ್ಲಿಂಗ್ ಅಂತಕ್ಕಂಥದ್ದನ್ನು ಎಷ್ಟು ಕಳಪೆ ಮಟ್ಟದ ಪ್ರದರ್ಶನ ನೀಡ್ತಿದ್ದಾರೆ ಅಂದರೆ, ಅವರು ಸುಮಾರು ಅಂದರೆ ದ ಗ್ರೇಟ್ ಬ್ರಿಟನ್ನಿಗೆ ಸೈಕ್ಲಿಂಗ್ ಅಂತಕ್ಕಂಥದ್ದನ್ನು ಅದನ್ನೇ ಸೈಕಲ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪ್ನಿ ಎಲ್ಲಿ ನಮ್ಮ ಕಂಪ್ನಿಗೆ ಹಿಂದೇಟು ಬೀಳುತ್ತೆ ಅಂತಕ್ಕಂಥದ್ರಿಂದ ಹಿಡಿದು ಅಷ್ಟೊಂದು ಕಳಪೆ ಮಟ್ಟದಲ್ಲಿ ಅವರು ಆ ಸೈಕ್ಲಿಂಗ್ ತರಬೇತಿಯಲ್ಲಿ ಆ ಗೇಮಲ್ಲಿ ತುಂಬ ಕಳಪೆ ಪ್ರದರ್ಶನ ಮಾಡ್ತಿದ್ದಾರೆ. ಅವರು ಆ ಸೈಕ್ಲಿಂಗ್ ವ್ಯವಸ್ಥೆಯಲ್ಲಿ ಏನಾದರೂ ತಪ್ಪು ಮಾಡ್ತಿದ್ದಾರೆ ಅಂದರೆ, ದ ಗ್ರೇಟ್ ಬ್ರಿಟನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಅವರು ಸೈಕ್ಲಿಂಗ್ನಲ್ಲಿ ಏನೇನು ತಪ್ಪು ಮಾಡ್ತಿದ್ದಾರೆ, ಅದರಲ್ಲಿ ಒಂದೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಹಿಡಿದು ಕೂಡ ಅವರು ದೊಡ್ಡ ಮಟ್ಟದ ಪ್ರತಿಶತವನ್ನು ಕಂಡಿರ್ತಾರೆ. ಆ ಸೈಕಲಲ್ಲಿ ಏನಿದೆಯಲ್ಲ, ಅವರು ವೃತ್ತಿಪರ ಟೀಮ್ನಿಂದ ಸುಮಾರು ಆ ಸೈಕ್ಲಿಂಗನ್ನು ನಾವು ಈ ವರ್ಷ ಹೇಗಾದರೂ ಮಾಡಿ ಈ ವರ್ಷ ನಾವು ವಿನ್ ಆಗಲೇಬೇಕಂತಕ್ಕಂಥದ್ದನ್ನು ಅವ್ರ ಮೈಂಡಲ್ಲಿ ಇರುತ್ತೆ. ಪ್ರಾಬಬ್ಲಿ ಅವರು ಏನು ತಪ್ಪು ಮಾಡ್ತಿದ್ದಾರೆ ಅಂದರೆ, ಅವರು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಿದ್ದಾರೆ, ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಬ್ರೈಟ್ ಕ್ಲಿಪ್ಸ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಆ ಬ್ರಿಟನ್ ಸೈಕ್ಲಿಂಗ್ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ, ಆ ಸೀಟ್ ಏನಿರುತ್ತಲ್ಲ ಸೈಕ್ಲಿಂಗ್ ಸೀಟು, ಅದನ್ನು ತುಂಬ ಅನುಕೂಲವಾಗಿ ಇರ್ತಕ್ಕಂಥ ರೀತಿಯಲ್ಲಿ ಅವ್ರನ್ನ ಮೇಲೆತ್ತಾರೆ. ಆಮೇಲೆ ಅದು ಟೈರಿಗೆ ಗ್ರಿಪ್ ಸಿಗ್ತಕ್ಕಂಥದ್ದನ್ನು ಆಲ್ಕೋಹಾಲ್ ಹಚ್ತಾರೆ. ಅಂದರೆ ಈ ಸ್ಪೀಡಾಗಿ ಹೋಗಬೇಕಾದ್ರೆ ಆ ಗ್ರಿಪ್ಸ್ ಸಿಗಬೇಕಂತೇಳಿ ಆ ಟೈರ್ಗಳಿಗೆ ಆಲ್ಕೋಹಾಲ್ ಹಚ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ, ಆ ಸೈಕಲ್ ಸವಾರರಿಗೆ ಏನು ಮಾಡ್ತಾರೆ, ಸೊ ಅವರಿರ್ತಕ್ಕಂಥ ಬಟ್ಟೆಗಳು ಏನಿದ್ದಾವೆ, ಬಟ್ಟೆಗಳು ಕೂಡ ಮೇನ್ ಕಾರಣ ಆಗ್ತವೆ ಅಂತಕ್ಕಂತ ಹೇಳಿ, ಆ ಬ್ರಿಟನ್ನಲ್ಲಿ ತುಂಬ ಕೋಲ್ಡ್ ಇರುತ್ತೆ ವೆದರ್, ಹೌದಾ. ಆ ಬ್ರಿಟನಲ್ಲಿ ತುಂಬ ಕೋಲ್ಡ್ ಇರಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಆ ಬೆಚ್ಚಗಿನ ವಾತಾವರಣ ಇರ್ತಕ್ಕಂಥ ಉಡುಪುಗಳನ್ನ ಹಾಕ್ಲಿಕ್ಕೆ ಹೇಳ್ತಾರೆ. ಇದಾದ ನಂತರ ಮತ್ತೆ ಏನು ಮಾಡ್ತಾರೆ ಅಂದರೆ, ಆ ಸೈಕ್ಲಿಂಗ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರೋಡ್ ವ್ಯವಸ್ಥೆ ಇದೆಯಲ್ಲ,
ಅದನ್ನು ಬಿಳಿ ಬಣ್ಣದಿಂದ ಲೇಪನ ಮಾಡ್ತಾರೆ. ಯಾಕಂದರೆ ನಾವು ಹೋಗ್ತಕ್ಕಂಥ ರೋಡು ತುಂಬ ಯಾವ ರೀತಿ ಇದೆ ಅಂದರೆ ಅಪ್ಸ್ ಡೌನ್ ಏನಿರ್ತಲ್ಲ ಅದು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಅವರು ಆ ಪ್ರಶಂಸೆ ಮಾಡಲಿಕ್ಕೋಸ್ಕರ ಅದನ್ನು ಅವರು ರೆಡಿ ಮಾಡಿರ್ತಾರೆ. ಅದಾದ ನಂತರ ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅವರು ಆ ಪ್ರತಿಯೊಬ್ಬ ಕ್ರೀಡಾಪಟುವಿನ ಸ್ನಾಯುಗಳಾಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಇದು ಯಾವ ರೀತಿ ಇರ್ತಕ್ಕಂಥದ್ದನ್ನು ಅವರು ಇಂಪ್ರೂವ್ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಅವರು ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಸರಿಯಾಗಿ ಒಬ್ಬರು ನಿದ್ದೆ ಮಾಡ್ತಿರಲಿಲ್ಲ, ಸರಿಯಾಗಿ ಒಬ್ಬೊಬ್ಬರು ನಿದ್ದೆ ಆಗ್ತಾನೇ ಇರಲಿಲ್ಲ. ಈ ರೀತಿಯಾಗಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಿರ್ತಾರೆ. ಅದಕ್ಕೆ ಒಬ್ಬರು ಸಪ್ರೇಟ್ ಆಗಿರ್ತಕ್ಕಂಥ ಒಬ್ಬ ಡಾಕ್ಟರ್ ನೇಮಕ ಮಾಡಿಕೊಂಡವರು ಅವ್ರಿಗೆ ಏನು ಅಗತ್ಯವಿದೆ ಅದನ್ನೆಲ್ಲ ಪೂರೈಕೆ ಮಾಡ್ಕೊಳ್ತಾರೆ. ಇನ್ನು ಇದಕ್ಕಿಂತ ನೂರಾರು ಬಗೆಯ ಒಂದು ಸಣ್ಣ ಪುಟ್ಟ ಏನಿದಾವಲ್ಲ ಇವನ್ನೆಲ್ಲ ಅವರು ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಬ್ರೈಡ್ ಕ್ಲಿಪ್ಸರ್ ಅವರು ಈ ಸೈಕ್ಲಿಂಗ್ ವ್ಯವಸ್ಥೆಯ ಒಬ್ಬ ಮುಖ್ಯ ಕೋಚ್ ಆಗಿರ್ತಾರೆ. ಇವ್ರು ಏನು ಮಾಡ್ತಾರೆ, ಬೀಜಿಂಗ್ನಲ್ಲಿ ನಡೆದಿರ್ತಕ್ಕಂಥ 2008ರ ಒಲಿಂಪಿಕ್ಕಿಗೆ ಸುಮಾರು 60 ಪದಕಗಳನ್ನು ಅವರು ತೆಗೆದುಕೊಂಡು ಬಿಡ್ತಾರೆ. ಅಂದರೆ 110 ವರ್ಷಗಳ ಆಗದೇ ಇರತಕ್ಕಂಥದ್ದನ್ನು ಕೇವಲ 1 ವರ್ಷದಲ್ಲಿ 60 ಮೆಡಲ್ಗಳಲ್ಲಿ ಬೀಜಿಂಗ್ನ ಒಲಿಂಪಿಕ್ನಲ್ಲಿ ಅವರು ಪಡ್ಕೊಂಡು ಬರ್ತಾರೆ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಏನಂದರೆ, ನಮ್ಮ ಜೀವನ ತುಂಬ ಲಾಂಗ್ ಜರ್ನಿ, ಹೌದಾ? ನಾವು ಎಷ್ಟು ವರ್ಷ ಬದುಕಿರ್ತೀವೋ ಐ ಡೋಂಟ್ ನೋ, ಬಟ್ ನಾವು ಇವತ್ತೇ ಸಾಯ್ತೀವೋ ಐ ಡೋಂಟ್ ನೋ. ನಮಗೆ ಮುಂದಿನ ಈ ನಿರೀಕ್ಷೆಗಳೇನಿದಾವಲ್ಲ ಅವು ನಮ್ಗೆ ಯಾವತ್ತೂ ಕೂಡ ನಮಗೆ ಯಾವುದನ್ನು ನೀಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಸೈಕ್ಲಿಂಗ್ ಸ್ಟೋರಿ ಕೇಳಿದ ಮೇಲೆ ಏನು ಅನಿಸುತ್ತೆ ಅಂದರೆ, ನಮಗೆ ಇವೆಲ್ಲ ಸಣ್ಣ ಬದಲಾವಣೆಗಳು ಅಂತಕ್ಕಂಥ ನಮಗೆ ಅನಿಸುತ್ತೆ. ಬಟ್ ಐ ಥಿಂಕ್ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಕೂಡ ನಿಮ್ಗೆ ಅನಿಸ್ಬೋದು, ನಾವು ಈ ಅಭ್ಯಾಸಗಳಿಂದ ಎಷ್ಟು ನಾವು ಇವತ್ತು ಈ ಬಡ್ಡಿಯಿಂದ ಚಕ್ರಬಡ್ಡಿ ಹೆಂಗಾಗುತ್ತೋ ಅದೇ ರೀತಿ ನಾವು ಇವತ್ತು ಸಣ್ಣ ಅಭ್ಯಾಸಗಳಿಂದ ಕೂಡ ನಾವು ದೊಡ್ಡ ಗೆಲುವನ್ನು ನಾವು ಕಾಣ್ಬೋದು, ಹೌದಾ? ನಾವು ಇದು ಮೊನ್ನೆ ನೋಡ್ಬೋದು, ನಾವು T20 ವರ್ಲ್ಡ್ ಕಪ್ಗೆ ಗೆದ್ದು ಸುಮಾರು ವರ್ಷಗಳಾಗಿತ್ತು. ನಾವೇನು ಮಾಡಿದ್ವಿ, ನಮ್ಮಲ್ಲಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಚೇಂಜ್ ಮಾಡ್ಕೊತೀವಿ. ಅಂದರೆ ಓಪನರು, ಡೆತ್ ಬೌಲರು, ಆಮೇಲೆ ಮಿಡ್ಲ್ ಓವರ್ ಆಡೋರು, ಈ ರೀತಿಯಾಗಿ ನಾವು ಬದಲಾವಣೆ ಮಾಡಿದ್ರೆ ಮಾತ್ರ ಪ್ರತಿಯೊಂದಕ್ಕೂ ನಾವು ಅದನ್ನು ಸುಧಾರಿಸಲಿಕ್ಕೆ ಸಾಧ್ಯ. ನೀವು ದೊಡ್ಡ ಸಫಲತೆಗೆ ನೀವೆಲ್ಲ ದೊಡ್ಡ ಬದಲಾವಣೆ ಮಾಡುವ ಅವಶ್ಯಕತೆಯೇ ಇಲ್ಲ, ಹೌದಾ? ಇವತ್ತು ನೀವು ಟೀ ಕುಡಿತಿದ್ದೀರಾ, ಮತ್ತೆ ನಾಳೆ ಕೂಡ ಅದನ್ನು ಮಾಡ್ತೀರಾ, ಮತ್ತು ನಾಡಿದ್ದು ಕೂಡ ಅದನ್ನೇ ಮಾಡ್ತೀರಾ. ಅದು ಕೆಟ್ಟ ಅಭ್ಯಾಸ ಅಂತ ನಾನು ಹೇಳ್ತಿಲ್ಲ. ಮತ್ತೆ ನೀವು ಏನು ಅದನ್ನು ಮಾಡ್ತೀರಲ್ಲ ಅದು ನಿಮಗೆ ರೂಢಿ ಬೀಳುತ್ತೆ. ಅದು ನಿಮಗೆ ತಪ್ಪು ಅಂತಕ್ಕಂಥದ್ರ ಕಲ್ಪನೆಯೇ ಬರೋದಿಲ್ಲ, ಹೌದಾ? ಆ ರೀತಿ ಇದ್ದಾಗ ನಮ್ಮ ಗೆಲುವು ತೀರಾ ಹತ್ತಿರ ಹೋಗ್ತದೆ. ಅದು ನಮ್ಮ ಜೀವನದಲ್ಲಿ ಆಗಿರ್ಬೋದು, ನಮ್ಮ ಈ ವಿದ್ಯಾಭ್ಯಾಸದ ಜೊತೆ ಆಗಿರ್ಬೋದು. ನಾವೇನು ಮಾಡ್ತೀವಿ, ಡೈಲಿ ಒಂದೇ ಪುಟ ಓದಿರಿ. ನೀವು ಓದುಗರನಾಗಿರುವುದು ತುಂಬ ಮುಖ್ಯವಲ್ಲ, ನಿಮ್ಮಲ್ಲಿರ್ತಕ್ಕಂಥದ್ದನ್ನು ಅದನ್ನು ಓದಿ ತಿಳ್ಕೊಳ್ತಕ್ಕಂಥ ಮಾಹಿತಿ ಏನಿದೆಯಲ್ಲ ಅದು ತುಂಬ ಮುಖ್ಯವಾಗುತ್ತೆ. ನೀವು ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿದಿನಲ್ಲೂ ಕ್ಲಾಸಿಗೆ ಹೋಗೋದು ಮುಖ್ಯ ಅಲ್ಲ, ನೀವು ವಿದ್ಯಾರ್ಥಿ ಆಗಿರುವುದು ತುಂಬ ಮುಖ್ಯ ಆಗಿರುತ್ತೆ. ನಮ್ಮ ಅಭ್ಯಾಸಗಳು ಇದು ಚಕ್ರಬಡ್ಡಿ ಅಂತ, ನಾವು ಏನನ್ನು ಕೊಡ್ತೀವಿ ಅದು ನಮಗೆ ತಿರುಗಿಸಿ ಕೊಡ್ತದೆ. ನೀವು ಸುಮಾರು 2 ಅಥವಾ 3 ವರ್ಷಗಳ ಹಿಂದೆ ಮೆಲುಕಾಗ್ತಾ ನೋಡಿದ್ರೆ ನಾವು ಇವತ್ತು ಹೇಗಿದ್ದೀವಿ. ಸೊ ಹಾಗಾಗಿ ಈ ಜೇಮ್ಸ್ ಕ್ಲಿಯರ್ ಅವರು ಈ ಅಟಾಮಿಕ್ ಹ್ಯಾಬಿಟ್ಸ್ ಅಂತಕ್ಕಂಥದ್ದನ್ನು 2ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ನೀವು ನಿರೀಕ್ಷೆಗಳ ಅನುಗುಣವಾಗಿ ನೀವೇನಾದರೂ ಮಾಡುತ್ತಾ ಹೋಗ್ತಾರೆ. ಅಂದರೆ ನನಗೆ ಇಷ್ಟೇ ಮಾಡಬೇಕು, ನನಗೆ ಇದೇ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಿರಲ್ಲ, ಅದು ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಪ್ರೆಸೆಂಟ್ ಏನು ಮಾಡ್ತಿದ್ದೀರಲ್ಲ ಅದ್ರ ಮೇಲೆ ಜಾಸ್ತಿ ಹೋಪ್ ಕೊಡಿ. ನೀವು ಇವತ್ತು ಏನು ಮಾಡ್ತಿದ್ದೀರಲ್ಲ ಅದ್ರ ಮೇಲೆ ಇನ್ಕ್ರೀಸ್ ಮಾಡ್ತಾ ಹೋಗಿ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗಿ. ಸಮಯ ಆಗಿರ್ಬೋದು, ಆ ರೀತಿಯಾಗಿರ್ತಕ್ಕಂಥದ್ದನ್ನು ನಿಮ್ಮ ಮಾಹಿತಿಗಳಾಗಿರ್ಬೋದು, ನೀವು ತುಂಬ ಡೆವಲಪ್ ಮಾಡ್ತಕ್ಕಂಥ ಹೋದ್ರಿ, ಅದು ತಾನಾಗಿಯೇ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದನ್ನು ಸಿಗುತ್ತೆ. ನೀವು ಯಾವತ್ತೂ ನಮ್ಮ ನಿರಂಕುಶಗಳ ಮೇಲೆ ನಾವು ಪ್ರಭುತ್ವವನ್ನು ಹಾಕಿ ನಮ್ಮ ಈ ಗೆಲುವನ್ನು ನಾವು ತುಂಬ ನಿರೀಕ್ಷೆ ಇಟ್ಕೊಂಡ್ರೆ ಅದು ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಮತ್ತೆ ನಿಮ್ಮ ಮುಂದೆ ಒಂದು ನೆಕ್ಸ್ಟ್ ಅಧ್ಯಾಯವನ್ನು ಹಿಡ್ಕೊಂಡು ನಾನು ಮತ್ತೆ ಬರ್ತೀನಿ, ಮತ್ತೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಸೊ ಹೌದಾ, ನಿಮ್ಮ ಜೀವನದಲ್ಲಿ ಕೂಡ ನೀವೇನನ್ನು ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಅಂತಕ್ಕಂಥದ್ದನ್ನು ನೀವು ಹೇಳಿ, ನಾನು ಅದಕ್ಕೆ ಪರಿಹಾರ ಖಂಡಿತವಾಗಿ ಕಂಡುಕೊಳ್ತೇನೆ. ಓಕೆ, ಬಾಯ್.